ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಒಂದು ಪದ್ಯ ಭಾಗವನ್ನು ಈಗಾಗಲೇ ನೋಡಿದ್ದೇವೆ. ಈಗ ಮುಂದುವರೆದ ಭಾಗವಾಗಿ ಒಂದು ಗದ್ಯ ಪಾಠವನ್ನು ನೋಡೋಣ. ಗದ್ಯ ಪಾಠ ಎರಡನೇ ಗದ್ಯ ಪಾಠವನ್ನು ನೀವು ನೋಡ್ಕೊಳ್ಳಿ. ಮೊದಲನೇ ಗದ್ಯ ಪಾಠ ಯುದ್ಧ ಅಂತ ಇದೆ, ಅದನ್ನು ಆಮೇಲೆ ನಿಮಗೆ ನಾನು ಹೇಳ್ತೀನಿ. ಈಗ ಶಬರಿ ಅಂತಕ್ಕಂಥ ಒಂದು ಗೀತ ನಾಟಕ ಇದೆ. ಆ ಶಬರಿ ಅಂತಕ್ಕಂಥ ಗೀತ ನಾಟಕವನ್ನು ನಾವು ಈಗ ಅಧ್ಯಯನ ಮಾಡ್ತಾ ಹೋಗೋಣ. ಮಕ್ಕಳ ಈ ಕಡೆ ಕೇಳಿ. ಈ ಶಬರಿ ಅಂತಕ್ಕಂತಹ ಒಂದು ಗೀತಾ ನಾಟಕವನ್ನು ಸಾಹಿತ್ಯ ಪ್ರಕಾರಗಳಲ್ಲಿ ಇದು ಒಂದು ಗೀತಾ ನಾಟಕ ಅಂತ. ಸಾಹಿತ್ಯದ ಪ್ರಕಾರಗಳು ನಾಟಕ, ಕವಿತೆ, ಕತೆ, ಸಣ್ಣ ಕತೆ, ಪ್ರಬಂಧ, ಹೀಗೆ ಬೇರೆ ಬೇರೆ ಪ್ರಕಾರಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಗೀತಾ ನಾಟಕ ಅಂತಕ್ಕಂಥದ್ದು ಒಂದು ಪ್ರಾತಿನಿಧಿಕ ಪ್ರಕಾರ. ಅದು ಪೂತಿನ ಅವರ ಒಂದು ವೈಶಿಷ್ಟ್ಯ ಪೂರ್ಣವಾದಂತಹ ಲೇಖನ. ಸೊ ಮೊದಲು ನಾವು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಮಕ್ಕಳೇ, ಸರ್ವೇ ಸಾಮಾನ್ಯವಾಗಿ ಪೂತಿನ ಅವರ ಬಗ್ಗೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. 3 ಅಂಕದ ಪ್ರಶ್ನೆ ಬರ್ತದೆ. ಸೊ ನಾನು ಏನು ಹೇಳ್ತೀನೋ ಅದೇ ಥರದಲ್ಲೇ ಬರೀಬೇಕಾಗತ್ತೆ. ಪೂತಿನ ನೋಡಿ, ಪೂತಿನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ. ಅರ್ಥ ಆಯ್ತಾ? ಇವರ ಪೂರ್ಣ ಹೆಸರು ಪೂತಿನ. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ. ಇವರ ಜನನ ಕ್ರಿಸ್ತಶಕ 1905. ನೀವು ಪರೀಕ್ಷೆಯಲ್ಲಿ ಹೀಗೆ ಜನನ, ಕವಿ, ಕಾಲ ಹೀಗೆ ಬರೆಯೋ ಹಾಗಿಲ್ಲ. ನಾನು ಹೇಗೆ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ಬರೀಬೇಕು. ಪುಸ್ತಕ ನಿಮ್ಮ ಕೈಯಲ್ಲಿ ಇದೆ ಮಕ್ಕಳೇ, ನೋಡ್ಕೊಳ್ಳಿ. ಪುಸ್ತಕದಲ್ಲಿ ಹೇಗಿದೆಯೋ ಅದೇ ಥರದಲ್ಲೇ ಬರೀಬೇಕಾಗುತ್ತೆ. ಹೀಗೆ ಕಂಟಿನ್ಯೂಸ್ ಬರೀಬೇಕು. ಪೂತಿನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ. ಇವರ ಪೂರ್ಣ ಹೆಸರು ಇದು. ಇವರ ಜನನ ಕ್ರಿಸ್ತಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಇವರು ಜನಿಸ್ತಾರೆ. ಎಲ್ಲಿ ಹೇಳಿ ಮಕ್ಕಳ? ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಕೂತ್ಕೊಂಡು ಒಂದು ನೋಟ್ ಬುಕ್ಕು ಪೆನ್ನಲ್ಲಿ ನೀಟಾಗಿ ಪಾಯಿಂಟ್ಸ್ ಮಾಡ್ಕೊಂತ ಹೋಗಿ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಇವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ, ಸೇವೆಯನ್ನು ಮಾಡ್ತಾರೆ. ಸೊ ಇವರು ಕನ್ನಡ ವಿಶ್ವಕೋಶದ ಭಾಷಾಂತರಕಾರರ. ಇವರು ಸಾಹಿತ್ಯ ರಚನೆ ಮಾಡ್ತಕ್ಕಂಥ ಕಾಲದಲ್ಲಿ ಎಷ್ಟೋ ಕನ್ನಡ ಪದಗಳಿಗೆ ಅರ್ಥವೇ ಸಿಗ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಕನ್ನಡ ನಿಮ್ಮ ವಿಶ್ವಕೋಶ ನಿಘಂಟು ಏನು ಬರ್ತದೆ ಅದರ ಭಾಷಾಂತರಕಾರರಾಗಿ ಬೇರೆ ಬೇರೆ ಭಾಷೆಗಳಲ್ಲಿರ್ತಕ್ಕಂತಹ ಪದಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥದ್ದು, ಕನ್ನಡ ಭಾಷೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಇಂಗ್ಲೀಷ್ ನಿಘಂಟಿನ ನೋಡಿ, ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಕನ್ನಡ ನಿಘಂಟಿನ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಪಾಯಿಂಟ್ಸ್ ಮಾಡ್ಕೊಂಡ್ರ? ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಕನ್ನಡ ನಿಘಂಟು ಇದರ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇಷ್ಟು ಇವರ ಸೇವೆ. ಸೊ ಎಲ್ಲ ಸಾಹಿತಿಗಳಂತೆ ಇವರು ಸಹಿತ ನವೋದಯ ಸಾಹಿತಿಗಳಲ್ಲಿ ಒಬ್ಬರು. ಕನ್ನಡದ ಪ್ರಮುಖ ನವೋದಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಸಹಿತ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ವಿಶಿಷ್ಟವಾದ ಕೊಡುಗೆಯನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ
ಕತೆ, ಕವಿತೆ, ಸಣ್ಣ ಕತೆ, ಪ್ರಬಂಧ, ಹಾಗೆಯೇ ಗೀತಾ ನಾಟಕ. ಈ ಗೀತಾ ನಾಟಕ ಅಂತಕ್ಕಂಥದ್ದು ಇವರ ಒಂದು ವಿಶಿಷ್ಟ ಪ್ರಾತಿನಿಧಿಕ ಪ್ರಕಾರದ ಒಂದು ಸಾಹಿತ್ಯ. ಗೀತಾ ನಾಟಕ ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಏನು ಅಂತ. ಈ ನಾಟಕದಲ್ಲಿ ಅಂದರೆ ಈ ಶಬರಿ ಗದ್ಯಪಾಠದಲ್ಲಿ ಕೇವಲ ಒಂದು ರೀತಿಯಲ್ಲಿ ನೀವು ಅಧ್ಯಯನ ಮಾಡ್ತಕ್ಕಂಥದ್ದು ಸುಮ್ಮನೆ ಥಿಯರಿಟಿಕಲ್ ಆಗಿ ಬರೋದಿಲ್ಲ. ಇಲ್ಲಿ ಪಾತ್ರಗಳು ಬರ್ತಾವೆ, ಮೇಳದವರು ಬರ್ತಾರೆ, ರಂಗ ಬರ್ತದೆ, ರಂಗ ವೇದಿಕೆ ಇರ್ತದೆ, ಪಾತ್ರಧಾರಿಗಳು ಆಗಾಗ್ಗೆ ವೇದಿಕೆ ಮೇಲೆ ಬಂದು ಒಂದು ಸಂಭಾಷಣೆ ನಡೀತದೆ, ಆಮೇಲೆ ಹಾಡು ಇರ್ತದೆ. ಸೊ ಇದನ್ನು ಗೀತಾ ನಾಟಕ ಅಂತ ಕರಿತೀವಿ. ಪ್ರಾಯಶಃ ಮಕ್ಕಳು ನೀವು ತರಗತಿಯಲ್ಲಿ ಇದ್ದಿದ್ರೆ ನಿಮ್ಮದು ಸಹಿತ ಕೆಲವು ಪಾತ್ರಗಳನ್ನು ನೀವೇ ಮಾಡ್ಕೊಂಡು ಈ ನಾಟಕವನ್ನು ನೀವು ಸಹಿತ ಮಾಡಿ ಇಲ್ಲಿ ಅಭಿನಯಿಸ್ಬೋದಿತ್ತು. ನೋಡಿ, ನಿಮಗೆ ಏನಾದರೂ ಅವಕಾಶಗಳು ಸಿಕ್ಕರೆ ಮುಂದೆ ಎಲ್ಲಾದರೂ ಕಾಲೇಜ್ ದಿನಗಳಲ್ಲಿ ಅಥವಾ ಬೇರೆ ಬೇರೆ ಶಾಲಾ ವಾರ್ಷಿಕೋತ್ಸವಗಳಲ್ಲಿ ನೀವು ಈ ನಾಟಕಗಳನ್ನು ಆಡಿ ತೋರಿಸಬಹುದು. ಸೊ ಈ ಗೀತಾ ನಾಟಕ ಪೂತಿನ ಅವರ ಒಂದು ವಿಶಿಷ್ಟ ಪ್ರಕಾರದ್ದು ಪ್ರಾತಿನಿಧಿಕ ಪ್ರಕಾರ. ಸೊ ಹಾಗೆಯೇ ಪೂತಿನ ಅವರು ಈಗಾಗಲೇ ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳ. ಅವರ ಪ್ರಮುಖವಾದ ಕೃತಿಗಳು ಅಂತ ಅಂದರೆ ಸೊ ನಿಮಗೆ ಇಲ್ಲಿ ಬರೆದಿದ್ದೀನಿ. ಸೊ ನೀವು ಪುಸ್ತಕ ನಿಮ್ಮ ಕೈಯಲ್ಲಿದೆ ಮಕ್ಕಳೇ, ಪುಸ್ತಕದಲ್ಲಿ ನೋಡ್ತಾ ಹೋಗಿ, ನಾನು ಹೇಳ್ತೀನಿ, ನೀವು ಪುಸ್ತಕ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಅಹಲ್ಯೆ, ಗೋಕುಲ ನಿರ್ಗಮನ, ಅಹಲ್ಯೆ, ಗೋಕುಲ ನಿರ್ಗಮನ, ಹಾಗೆಯೇ ಶಬರಿ, ಈಗೇನು ನಾವು ಅಧ್ಯಯನ ಮಾಡ್ತೀವಿ ಆ ಗದ್ಯಪಾಠ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು. ನೋಡಿ, ಇದು ಒಂದೇನೆ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು. ಹಾಗೆಯೇ ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ, ಇವು ಇವರ ಪ್ರಮುಖ ಕೃತಿಗಳು. ಇದನ್ನು ನೀವು ಮನೆಯಲ್ಲಿ ಈಗ ಈ ಪಾಠ ಕೇಳ್ತಿದ್ದ ಹಾಗೆ ಆ ಕವಿ ಪರಿಚಯದಲ್ಲಿ ಅಥವಾ ಲೇಖಕರ ಪರಿಚಯ ಬಂದ ಸಂದರ್ಭದಲ್ಲಿ ನಾನು ಮೊನ್ನೆ ನಿಮಗೆ GSS ಅವ್ರದ್ದು ಹೇಳಿದ್ದೆ, ಕವಿ ಪರಿಚಯ, ಅವರ ಕೃತಿಗಳನ್ನು ಬರ್ಕೊಳ್ಳಿ, ಹಾಗೆಯೇ ನೀಟಾಗಿ ಬರ್ಕೊಂತ ಹೋಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಈ ಕಡೆಗೆ ಬಂದವಾಗ ನೀವು ಗದ್ಯಪಾಠದಲ್ಲಿ ಪೂತಿನ ಅವರ ಲೇಖಕರ ಪರಿಚಯದಲ್ಲಿ ಇವತ್ತು ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸನ್ನು ಇವತ್ತೇ ಬರೆದು ನೀವು ಒಂದು ಕಡೆಗೆ ನೀಟಾಗಿ ಒಂದು ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ಇವರ ಶ್ರೀಹರಿಚರಿತೆ ಅಂತಕ್ಕಂಥ ಕೃತಿಗೆ ನೋಡಿ, ಇವರ ಶ್ರೀಹರಿಚರಿತೆ ಅಂತಕ್ಕಂಥ ಕಾವ್ಯಕ್ಕೆ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗೆಯೇ ಇವರಿಗೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪರೀಕ್ಷೆಯಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ ಮಕ್ಕಳಿಗೆ, ಕೇಳಬಹುದು. ಪಂಪ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕೃತಿ ಯಾವುದು? ಪೂತಿನ ಅವರಿಗೆ ಪಂಪ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು? ಶ್ರೀಹರಿ ಚರಿತೆ. ಈ ಥರದಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಅಥವಾ ನಿಮ್ಮ ಜ್ಞಾನ ದೃಷ್ಟಿಯಿಂದಲೂ ಸಹಿತ ಅನುಕೂಲ, ನೆನಪಿಟ್ಕೊಳ್ಳಿ. ಹಾಗೆಯೇ ಇವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಡಾಕ್ಟರ್ ಆಫ್ ಲಿಟ್ರೇಚರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ. ಹಾಗೆಯೇ ಇವರು ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಚಿಕ್ಕಮಗಳೂರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. 53ನೇ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಅವರಿಗೆ ಸಂದಿರತಕ್ಕಂತಹ ಒಂದು ಗೌರವ. ಈ ಶಬರಿ ಅಂತಕ್ಕಂತಹ ಗೀತ ನಾಟಕವನ್ನು ನೋಡಿ ಮಕ್ಕಳು, ನೀವು ಸಂದರ್ಭ ಬರೀಲಿಕ್ಕೆ ನಿಮಗೆ ಬೇಕಾಗುತ್ತೆ.
ಈ ಪಾಠದಲ್ಲಿ ಒಂದು ಸಂದರ್ಭ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಗಾಗಿ. ಹಾಗಾಗಿ ಈ ಗದ್ಯ ಪಾಠ ಏನಿದೆ ಶಬರಿಯನ್ನ, ಈ ಗದ್ಯ ಪಾಠವನ್ನು ಪೂತಿನ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರ್ತಕ್ಕಂತಹ ಏಕಾಂಕ ನಾಟಕಗಳು. ಯಾವುದು? ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿ ಇಟ್ಟಿರ್ತಕ್ಕಂತಹ ಏಕಾಂಕ ನಾಟಕಗಳು ಅಂತಕ್ಕಂಥ ಕೃತಿಯಿಂದ ಆಯ್ದು ನಿಮಗೆ ಈ ಪಾಠವನ್ನು ನಿಗದಿಪಡಿಸಿದ್ದಾರೆ. ಪೂತಿನ ಅವರೇ ಬರೆದಿದ್ದು ಈ ಪಾಠ ಶಬರಿ ಅಂತಕ್ಕಂಥ ಕೃತಿಯಲ್ಲಿ ಆಯ್ದು ಈ ಗದ್ಯ ಪಾಠವನ್ನು ಇಟ್ಟಿದ್ದಾರೆ. ಆ ಶಬರಿ ಕೃತಿಯನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿಟ್ಟಿದ್ರು. ಅವರ ಏಕಾಂಕ ನಾಟಕಗಳು ಅಂತಕ್ಕಂಥ ಕೃತಿಯಿಂದ ಆಯ್ದು ನಿಮಗೆ ಈ ಗದ್ಯ ಪಾಠವನ್ನು ಇಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ಅಧ್ಯಯನ ಮಾಡುವಾಗ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಪರೀಕ್ಷೆಯಲ್ಲಿ ಬರೆಯುವಾಗ ಈ ಮೇಲಿನ ವಾಕ್ಯವನ್ನು ಅಂತ ನೀವೇನು ಬರೀತೀರಿ, ಆಯ್ಕೆಯಲ್ಲಿ ಪೂತಿನ ವಿರಚಿತ ಶಬರಿ ಗದ್ಯ ಪಾಠದಿಂದ ಆಯ್ದ ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರ್ತಕ್ಕಂತಹ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಎಸ್ ಸಾಲು ಅಂತ ಹೇಳಿ ಆಯ್ಕೆ ಅಲ್ಲಿ ನೀವು ಬರೀಬೇಕಾಗುತ್ತೆ. ಆವಾಗ ನಿಮಗೆ 1 ಮಾರ್ಕ್ ಸಿಗ್ತದೆ. ಹಾಗಾಗಿ ನಿಮ್ಮ ತಲೆಯಲ್ಲಿ ಇವತ್ತೇ ಉಳಿಬೇಕು, ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ಪೂತಿನ ಅವರ ಪರಿಚಯ. ಇನ್ನೊಂದ್ಸಾರಿ ಹೇಳ್ಬೇಕಾ? ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮಕ್ಕಳೇ. ಪೂತಿನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಪುರೋಹಿತ ತಿರುನಾರಾಯಣಾಯಂಗಾರ್ಯ ನರಸಿಂಹಾಚಾರ್ಯ. ಜನನ ಕ್ರಿಸ್ತಶಕ 1905. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಓಕೆ. ಕನ್ನಡ ಭಾಷಾ ಸಾಹಿತ್ಯದ ಕನ್ನಡ ವಿಶ್ವಕೋಶದ ಸಂಪಾದಕರಾಗಿ, ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಕನ್ನಡ ನಿಘಂಟಿನ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನವೋದಯ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಯುತರು ನೋಡಿ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಲೇಖನಗಳನ್ನು, ಕತೆ, ಕವಿತೆ, ಸಣ್ಣ ಕತೆ, ಪ್ರಬಂಧ, ಗೀತ ನಾಟಕ, ಹೀಗೆ ಹಲವು ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇವರ ಪ್ರಮುಖವಾದ ಕೃತಿಗಳು ಅಂತಂದರೆ ಅಹಲ್ಯೆ, ಶಬರಿ, ರಸಸರಸ್ವತಿ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಶ್ರೀಹರಿಚರಿತೆ, ಹೀಗೆ ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಇವರ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರ ಶ್ರೀಹರಿಚರಿತೆ ಕೃತಿಗೆ ಯಾವುದೋ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ. ಡಿಲೀಟ್ ಮೀನ್ಸ್ ಡಾಕ್ಟರ್ ಆಫ್ ಲಿಟ್ರೇಚರ್. ಓಕೆ. ಸೊ ಹಾಗೆಯೇ ಇವರಿಗೆ ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಅಂತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಇಷ್ಟು ಅವರ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಿದ್ರೆ ಈ ಗದ್ಯ ಪಾಠ ಇದೆ ನಿಮಗೆ ಈ ಶಬರಿ, ಇದು ಯಾವ ಆಧಾರದ ಮೇಲೆ ನಿಮಗೆ ಆಯ್ದು ನಿಗದಿಪಡಿಸಿದ್ದಾರೆ? ಸ್ವಲ್ಪ ನಿಮಗೆ ಪೀಠಿಕೆಯನ್ನು ಮಕ್ಕಳು ಹೇಳ್ತಾ ಹೋಗ್ತೀನಿ. ಕಥೆ ರೂಪದಲ್ಲಿ ನೀವು ಸ್ವಲ್ಪ ಕೇಳ್ಕೊಳ್ಳಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಓದಿದ ಮೇಲೆ. ಇದು ರಾಮಾಯಣ ಮಹಾಕಾವ್ಯದಿಂದ ಆಯ್ದಿರ್ತಕ್ಕಂಥ ಒಂದು ಸಣ್ಣ ತುಣುಕು, ಸಣ್ಣ ಒಂದು ಭಾಗ. ಶಬರಿ ಯಾರು? ಶಬರಿ ಎಲ್ಲಿ ಇದ್ಲೋ? ಯಾರಿಗೋಸ್ಕರ ಕಾಯ್ತಾ ಇದ್ಲೋ? ಯಾಕೆ ಕಾಯ್ತಾ ಇದ್ಲೋ? ಇಷ್ಟನ್ನೆಲ್ಲ ನೀವು ಈ ಪಾಠದಲ್ಲಿ ತಿಳ್ಕೊಂತೀರಿ. ಕಾದ ಮೇಲೆ ಅವಳಿಗೆ ದರ್ಶನ ಆಯ್ತಾ? ದರ್ಶನ ಆದಮೇಲೆ ಅವಳು ಜೀವನದಲ್ಲಿ ಏನನ್ನ ಬಯಸ್ತಾಳೆ? ಕಾಯುವಿಕೆ ಹೇಗಿತ್ತು ಅವಳದ್ದು? ರಾಮ ಲಕ್ಷ್ಮಣರು ಎದುರುಗಡೆ ಬಂದವಾಗ ಅವಳಿಗೆ ಆಗಿರ್ತಕ್ಕಂತಹ ಆ ಖುಷಿ ಹೇಗಿತ್ತು? ರಾಮನ ಸರಳ ಮೃದು ನುಡಿಗಳು, ಮಧುರವಾದ ಮಾತುಗಳು, ಆತನ ಗಾಂಭೀರ್ಯ, ತಮ್ಮನಾದ ಲಕ್ಷ್ಮಣನ ಸಹಚರತೆ, ಆತನ ಒಂದು ಸಹಕಾರ,
ಇದೆಲ್ಲ ಈ ಪಾಠದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಜೊತೆಗೆ ಶಬರಿ ಎಂತಹ ಭಕ್ತೆ. ನಾವು ಭಾಳಷ್ಟು ಜನ ಭಕ್ತರನ್ನು ನೋಡ್ತೀವಿ, ಗೊತ್ತಿದೆ ನಿಮಗೆ ಅಲ್ವಾ. ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತಾ, ಉದಯ ಕಾಲದೊಳೆದ್ದು ಗಡಗಡ ಗಡಗಡ ನಡುಗುತ್ತಾ ಮಿಂದೆವೆಂದು ಹೇಳುತ್ತಲಿ ಅಲ್ವಾ, ಗೊತ್ತಿದೆ ನಿಮಗೆ. ಮದ ಮೋಹ ಮತ್ಸರಗಳ ತುಂಬಿಕೊಂಡು ಎದೆಯೊಳಗೆ. ಉದಯ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಉಪಯೋಗನೇಯ ಅಲ್ವಾ. ಭಕ್ತನಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ನಿರ್ಮಲ ಹೃದಯ, ಪರಿಶುದ್ಧವಾದ ಮನಸ್ಸಿರಬೇಕು. ಅವನನ್ನ ಭಕ್ತ ಅಂತ ಕರಿತೀವಿ. ನೀವು ಸಹಿತ ಮಕ್ಕಳೇ ಒಳ್ಳೆಯ ಭಕ್ತರು ಅಂತ ಕರೆಸ್ಕೊಬೇಕು ಅಂದರೆ ಮೊದಲು ನಿಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಕಲ್ಮಶಗಳನ್ನು, ದುಷ್ಟ ಗುಣಗಳನ್ನು ದೂರ ಮಾಡ್ಕೊಳ್ಳಿ. ಆವಾಗ ಭಗವಂತ ನಿಮ್ಮ ಹತ್ರಕ್ಕೇ ಬರ್ತಾನೆ. ಪರಮಾತ್ಮ ನಿಮ್ಮೊಳಗೆ ಇರ್ತಾನೆ. ಪರಮಾತ್ಮ ಎಲ್ಲೋ ಬೇರೋ ಇರೋದಿಲ್ಲ. ಪರಮ ಅಂದರೆ ಶ್ರೇಷ್ಠ, ಆತ್ಮ ಅಂದರೆ ನಿಮ್ದೇನೆ. ಶ್ರೇಷ್ಠವಾದ ಆತ್ಮ ಯಾರಲ್ಲಿ ಇರುತ್ತೋ ಅವರೊಳಗೆ ಪರಮಾತ್ಮ ಖಂಡಿತ ಇರ್ತಾನೆ ಅಲ್ವೇ. ನೀವು ಆವಾಗ ಒಳ್ಳೆಯ ಭಕ್ತರಾಗಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಶಬರಿ ತಾಯಿ ಶಬರಿ ಸಹಿತ ಆ ರಾಮನನ್ನ ಆ ಹೃದಯದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ಲೋ. ಬಂದ 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 ಬರ್ತಾವನೆ ಬರ್ತಾವನೆ ಬರ್ತಾವನೆ, ಈಗ ಬರ್ತಾವನೆ ಆಗ ಬರ್ತಾವನೆ, ಇಂದು ಬರ್ತಾವನೆ ನಾಳೆ ಬರ್ತಾವನೆ. ಹೀಗೆ ಕಾಯುವಿಕೆಯ ಕಾತುರ ಇದೆಯಲ್ಲ ಅವಳದ್ದು. ನೀವು ಪ್ರಾಯಶಃ ಕ್ಲಾಸ್ ರೂಮಲ್ಲಿ ಇದ್ದಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಪರವಾಗಿಲ್ಲ, ಅಲ್ಲೂ ಅರ್ಥ ಮಾಡ್ಕೊಂತಿದ್ದೀರಿ. ಯಾರಾದ್ರು ಟಿ ವಿ ನೋಡ್ತಾ ಇರೋದು? ಈ ಕಡೆ ತಿರ್ಗಪ್ಪ. ಟಿ ವಿ ನೋಡ್ತಿದ್ಯಾ? ಇಲ್ಲ, ಟಿ ವಿ ನೋಡ್ಕಂತ ಪಾಠ ಕೇಳಕ್ಕೆ ಹೋಗ್ಬಿಡ್ರಿ ಅಲ್ವಾ. ಯಾಕೇಳಿ ಮತ್ತು ಪಲಾವ್ ಆಗ್ಬಿಡುತ್ತೆ. ಪಾಠ ಆಗಲ್ಲ ಅವಾಗ, ಪಲಾವ್ ಆಗ್ಬಿಡುತ್ತೆ. ಏನು ತಿಂದೆಪ್ಪ? ಪಲಾವ್ ತಿಂದೆ. ಏನೇನು ಹಾಕಿದ್ರು ಮನೇಲಿ ಇದ್ದಿದ್ದೆಲ್ಲ ಹಾಕ್ಬಿಟ್ಟಿದ್ರು ಸಾರ್ ಅಂತ. ಹಂಗಾಗ್ಬಿಡುತ್ತೆ, ಯಾವುದು ನೆನಪೇ ಇರೋದಿಲ್ಲ ಅಂತ. ಹಾಗಾಗಿ ಪಾಠಗಳ ಕಡೆ ಕೇಳಿ. ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ಶ್ರೇಷ್ಠ ಪರಂಪರೆಯನ್ನು, ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಒಂದು ಬಾಳಿನ ನಿಷ್ಠೆಯನ್ನು ತೋರಿಸ್ತಕ್ಕಂತಹ ಮಹಾಕಾವ್ಯಗಳು. ಪ್ರತಿಯೊಬ್ಬರು ಸಹಿತ ಈ ರಾಮಾಯಣ ಮತ್ತು ಮಹಾಭಾರತದ ಕೆಲವು ಭಾಗಗಳನ್ನಾದರೂ ಸಹಿತ ನಾವು ಅರ್ಥ ಮಾಡ್ಕೊಂಡ್ರೆ ಪ್ರಾಯಶಃ ಜೀವನದಲ್ಲಿ ತುಂಬ ಅನುಕೂಲ ಇದೆ. ನೀವು ಸಹಿತ ಒಳ್ಳೆಯವರಾಗಿ ಬದುಕಲಿಕ್ಕೆ ಏನೆಲ್ಲ ಅಂಶಗಳು ಬೇಕು ನಿಮಗೆ ಅರ್ಥ. ಇಲ್ಲಿ ಶಬರಿಯ ನಿಷ್ಠೆ, ಭಕ್ತಿ ನಿಷ್ಠೆ ಪ್ರಾಯಶಃ ಈಗ ಬಹಳ ಕಷ್ಟ. ನಾನು ನಿಮಗೆ ಒಂದು ಉದಾಹರಣೆ ಹೇಳಿದೆ ಈಗ ಅಷ್ಟೇ. ನಾವು ಎಂತಹ ಭಕ್ತರು ಕೆಲವರೆಲ್ಲ ಇದ್ದೀವಿ ನಾವು ಅಂತ. ಜೊತೆಗೆ ಇನ್ನೂ ಒಂದು ಪದ್ಯದ ಒಂದು ಸಾಲು ನನಗೆ ನೆನಪಾಗ್ತಾ ಇದೆ. ಗುಡಪಾನಂಗಳೊಳದ್ದೇ, ಎಲ್ಲಿ? ಗುಡಪಾನಂಗಳೊಳದ್ದೇ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೋಳ್. ಗುಡಪಾನ ಅಂದರೆ ಬೆಲ್ಲದ ಪಾಕ. ಬೆಲ್ಲದ ಪಾಕದಲ್ಲಿ ಅದ್ದಿದ್ರು ಸಹಿತ ಬೇವು ಏನಾಗಲ್ಲ, ತನ್ನ ರುಚಿಯನ್ನ ಬಿಟ್ಟುಕೊಡೋದಿಲ್ಲ ಅಲ್ವಾ. ಪಡೆಯೋಳ್ ತುಂಬಿರೆ ಪಂಕ. ಪಂಕ ಅಂದರೆ ಮಕ್ಕಳೇ ಕೆಸರು. ಪಡೆ ಅಂದರೆ ಹೊಟ್ಟೆ. ಪಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾನ್ ಶುದ್ಧ ನೀನಪ್ಪನೇ. ಕಾಕಾಳಿಯು ಮೀಯುವುದು, ಕಾಗೆಯು ಸ್ನಾನ ಮಾಡುತ್ತೆ. ನಾವು ನಮ್ಮ ದೇಹವನ್ನ ಮೇಲೆ ತೊಳ್ಕೊಂಡ ತಕ್ಷಣ ನಾವು ಪರಿಶುದ್ಧರಲ್ಲ. ಮತ್ತೆ ಒಳಗಿರ್ತಕ್ಕಂಥ ಅಂತರಾತ್ಮವನ್ನು ಶುದ್ಧ ಮಾಡ್ಕೊಬೇಕು. ಒಳಗಿರ್ತಕ್ಕಂಥ ಕೊಳಕುಗಳನ್ನು ದೂರ ಮಾಡ್ಕೊಬೇಕು. ಆವಾಗ ಮಾತ್ರ ಪರಿಶುದ್ಧ ಆಗಲಿಕ್ಕೆ ಮನುಷ್ಯ ಸಾಧ್ಯ, ಪರಮ ಭಕ್ತ ಆಗಲಿಕ್ಕೆ ಸಾಧ್ಯ, ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಮೊದಲು ನಮಗೆ ಭಗವಂತನನ್ನು ಆರಾಧನೆ ಮಾಡುವ ಅರ್ಹತೆ ಅಂದರೆ ಪರಿಶುದ್ಧವಾದ
ಮನಸ್ಸು. ಅಂತಹ ಪರಿಶುದ್ಧ ಮನಸ್ಸನ್ನ ಶಬರಿ ಹೊಂದಿದ್ಲು. ಹಾಗಾಗಿನೇ ಅವಳಿಗೆ ರಾಮನ ದರ್ಶನ ಆಯಿತು. ಅದಕ್ಕೆ ಹೇಳ್ತಾರೆ, ಗುರುಗಳ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವರು ಜೀವನದಲ್ಲಿ ಯಾವತ್ತೂ ಖಂಡಿತ ಹಾಳಾಗೋದಿಲ್ಲ. ಒಂದು ದಿವಸ ಅವರಿಗೆ ಯಶಸ್ಸು ಖಂಡಿತ ಲಭಿಸ್ತದೆ. ಶಬರಿ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ಲು. ಅವಳಿಗೆ ಮತಂಗ ಮುನಿಗಳು ಅವರಿಗೆ ಹೇಳಿದ್ರು, ನೋಡಮ್ಮ, ಮುಂದೊಂದು ದಿವಸ ಈ ಆಶ್ರಮಕ್ಕೆ ರಾಮ ಮುಂದೆ ಬರ್ತಾನೆ, ನಿನಗೆ ದರ್ಶನ ಭಾಗ್ಯವನ್ನು ಕೊಟ್ಟೇ ಕೊಡ್ತಾನೆ, ನೀನು ಕಾಯಬೇಕು, ನೀನು ಕಾಯ್ತಾ ಇರು ಅಂತ. ಆ ಋಷಿಮುನಿಗಳ ಹೇಳಿಕೆಯನ್ನು ಬೆಂಬಿಡದೆ ಹಿಂಬಾಲಿಸಿರ್ತಕ್ಕಂಥ ಶಬರಿ ಪ್ರತಿನಿತ್ಯ ಹೇಗೆ ಅಣಿಯನ್ನು ಮಾಡ್ಕೊಂತಿದ್ಲು. ಯಾತಕ್ಕೆ? ರಾಮನ ದರ್ಶನ ಭಾಗ್ಯಕ್ಕಾಗಿ, ರಾಮನ ಪೂಜೆಗಾಗಿ, ರಾಮನ ಆಗಮನಕ್ಕಾಗಿ, ಆತಿಥ್ಯಕ್ಕಾಗಿ. ನೋಡಿ, ಪ್ರತಿನಿತ್ಯ ತರುವ ನಲೆದು ತಿರಿದು ಬಿರಿ ಹೂಗಳಾಯ್ದು ತಂದು, ಸವಿ ಹಣ್ಣುಗಳಾಯ್ದು ತಂದು, ಅಯ್ಯೋ ರಾಮ ಬರ್ಲಿಲ್ವಾ ಇವತ್ತು ಬರ್ಲಿಲ್ವಾ, ಬಿಡು, ಮತ್ತೆ ನಾಳೆ ಯಥಾ ಪ್ರಕಾರ ಆ ಹೂವು ಹಣ್ಣುಗಳನ್ನು ಎಸೆಯೋದು, ಮತ್ತೆ ತರುವ ನಲೆದು ತೀರಿದು ಬಿರಿ ಹೂಗಳಾಯ್ದು ತಂದು, ಸವಿ ಹಣ್ಣುಗಳಾಯ್ದು ತಂದು, ಹೂಮಾಲೆಯನ್ನ ಕಟ್ಟಿ. ನೋಡಿ, ಪ್ರತಿನಿತ್ಯ ಕಾಯ್ತಾ ಇದ್ಲು ಅವಳು ಶಬರಿ. ಅವಳನ್ನು ಶ್ರಮಣಿ ಅಂತ ಕರಿತೀವಿ ಮಕ್ಕಳೇ. ಶ್ರಮಣಿ ಅಂದರೂ ಸಹಿತ ಶಬರಿನೇ. ಹಾಗೆಯೇ ಈ ಪಾಠದಲ್ಲಿ ಅವಳಿಗೆ ಬೇರೆ ಬೇರೆ ಹೆಸರುಗಳು ಬರ್ತಾ ಹೋಗುತ್ತೆ. ತಪಸ್ವಿನಿ ಅಂತ ಹೆಸರು ಬರ್ತದೆ. ತಪಸ್ವಿನಿ ಬೇರೆ ಯಾರು ಅಲ್ಲ, ಅವಳು ಸಹಿತ ಶಬರಿನೇ. ಹಾಗೆಯೇ ಇನ್ನೊಂದು ಜಟಿಲ ಕಬರಿ ಅಂತ ಬರುತ್ತೆ. ಜಟಿಲ ಅಂದರೆ ಜಡೆ ಆಕಾರದ ತುರುಬನ್ನು ಹೊಂದಿರತಕ್ಕಂಥವಳು. ಸೊ ಅವಳನ್ನು ಜಟಿಲ ಕಬರಿ ಅಂತ ಕರಿತೀವಿ. ನಿಮ್ಮ ಪದಗಳ ಅರ್ಥದಲ್ಲಿ ಬರ್ತಾ ಹೋಗುತ್ತೆ ಮಕ್ಕಳೇ. ಪದಗಳ ಅರ್ಥದಲ್ಲಿ ನಿಮ್ಮ ಕೈಯಲ್ಲಿ ಪುಸ್ತಕ ಇದ್ದು ನೋಡ್ಕೊಂತ ಹೋಗಿ. ಮನೆಯಲ್ಲಿ ಪದಗಳ ಅರ್ಥವನ್ನು ಸಹಿತ ಬರೀಬೇಕು. ನಾನು ಹೇಳಿದ್ದೀನಿ, ಲೇಖಕರ ಪರಿಚಯ ಆದಮೇಲೆ ಎಲ್ಲ ಪದಗಳ ಅರ್ಥ, ಆ ಪಾಠದಲ್ಲಿ ಬಂದಿರತಕ್ಕಂಥ ತತ್ಸಮ ತದ್ಭವಗಳನ್ನು ಸಪರೇಟಾಗಿ ಬರ್ಕೊಬೇಕು. ನಾನು ಈ ಪಾಠಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕೊಟ್ಟಿದ್ದೀವಿ ಹೋಮ್ವರ್ಕ್ಗಳು ಅದನ್ನೆಲ್ಲ ಇರಬೇಕು. ಅದರ ಜೊತೆಗೆ ಪಾಠಗಳ ಪ್ರಶ್ನೋತ್ತರಗಳು ಇರಬೇಕು. ನಾವು ಯಾಕೆ ಈ ಹಿಂದೆ ನಾವು ಪಾಠ ಮಾಡಿದ ಮೇಲೆ ನೋಟ್ಸ್ಗಳನ್ನ ಕೇಳ್ತಿದ್ವಿ, ಮಕ್ಕಳು ನೀವು ತಂದಿಡ್ತಿದ್ರಿ, ಅದೇ ಫಾಲೋ ಮಾಡಿ ಮಕ್ಕಳೇ. ನಾವು ನಿಮ್ಮ ಎದುರುಗಡೆಗಿಲ್ಲ, ನಾವೇನೋ ಚೆಕ್ ಮಾಡೋದಿಲ್ಲ, ಕೇಳೋದಿಲ್ಲ ಅಂತೇಳಿ ನೆಗ್ಲಿಜೆನ್ಸಿ ಬೇಡ. ಇಲ್ಲಿ ಶಬರಿ ರಾಮನನ್ನ ಕಾಯ್ತಾ 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 ಮುಪ್ಪು ಆವರಿಸಿದೆ. ಈಗಲೋ ಆಗಲೋ ಬಿದ್ದು ಹೋಗ್ತಕ್ಕಂಥ ಸ್ಥಿತಿಯನ್ನು ತಲುಪಿರ್ತಕ್ಕಂತಹ ಶಬರಿ ಆ ಇಳಿ ವಯಸ್ಸಲ್ಲೂ ಕೈಲಾಗದ ಅಸಹಾಯಕ ಸ್ಥಿತಿಯಲ್ಲೂ ಸಹಿತ ರಾಮ ಬಂದೆಯಾ, ರಾಮ ಇಲ್ಲಿದೆಯಾ, ರಾಮ ರಾಮ ರಾಮ, ಅಯ್ಯೋ ಇವತ್ತು ಬರಲಿಲ್ವೇ. ನೋಡಿ, ಕಾತರ, ರಾಮನ ದರ್ಶನ ಭಾಗ್ಯಕ್ಕಾಗಿ ಆತುರ, ಮನದ ಹಂಬಲ. ಒಂದೇ ಒಂದು ಆಸೆ, ಕಣ್ಣು ಮುಚ್ಚುವುದರೊಳಗೆ ಅಂದರೆ ಸಾಯುವ ಒಳಗೆ ಒಮ್ಮೆ ಶ್ರೀರಾಮನನ್ನ, ಅವನ ದರ್ಶನವನ್ನ ನಾನು ಮಾಡಬೇಕು ಅನ್ನೋ ಮಹದಾಸೆ. ಈಗಾಗಲೇ ರಾಮನ ಬಗ್ಗೆ ಶಬರಿ ಕೇಳಿದ್ಲೋ, ಅವನ ಸರಳತೆ, ಅವನ ಸಜ್ಜನಿಕೆ, ಅವನ ಮಾತು, ಅವನ ಮೃದುತ್ವ, ಅವನ ನಡತೆ, ಅವನ ವಿಶ್ವಾಸ, ಜನರನ್ನು ಆತ ಕಾಣ್ತಕ್ಕಂತಹ ರೀತಿ, ಅವನ ಸುಂದರವಾದ ಆಕಾರ. ನೋಡಿ,
ಎಲ್ಲವನ್ನೂ ಕೇಳಿ ಒಮ್ಮೆ ರಾಮನನ್ನ ನಾನು ಕಣ್ತುಂಬ ನೋಡಬೇಕು ಅನ್ನೋ ಮಹದಾಸೆಯಲ್ಲಿ ಶಬರಿ ಕಾಯ್ತಾ ಇದ್ದ. ಅದೇ ಸಂದರ್ಭಕ್ಕೆ ಕಾಯ್ತಾ ಇರಬೇಕಾದ್ರೆ ಏನಾಯಿತು? ನಿಮಗೆ ರಾಮಾಯಣ ಗೊತ್ತಿದೆ ಮಕ್ಕಳೇ. ಈ ಕಡೆ ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡ್ದ, ನಿಮಗೆ ಗೊತ್ತಿದೆ. ಅದು ಸಾಮಾನ್ಯ ಎಲ್ಲ, ಪುಷ್ಪಕ ವಿಮಾನ ತಂದು ಅಪಹರಣ ಮಾಡಿದಂತೆ ಆ ಕಾಲದಲ್ಲಿ. ಪುಷ್ಪಕ ವಿಮಾನದಲ್ಲಿ ಒತ್ತೊಯ್ದ. ಸರ್, ಟೆಕ್ನಾಲಜಿ ಆವಾಗಲೂ ಇಷ್ಟು ಫಾಸ್ಟ್ ಇತ್ತ? ಮತ್ತೆ ಇತ್ತು ಅಂತೆ. ಓಕೆ, ಯಾಕೆ ಒತ್ತೊಯ್ದ? ನಿಮಗೆಲ್ಲ ಗೊತ್ತಿದೆ ಕತೆ. ಯಾವುದೋ ಒಂದು ಹಠದ ಕಾರಣ ವನವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಸೀತಾಮಾತೆಯನ್ನು ರಾವಣ ಹೊತ್ತೊಯ್ದ. ರಾಮ ಲಕ್ಷ್ಮಣರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಮೋಸದಿಂದ ಕದ್ದೊಯ್ದಿರ್ತಕ್ಕಂತಹ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರಿಗೆ ಸೀತೆ ಎಲ್ಲಿ ಹೋದ್ಲು, ಏನಾಯಿತು, ಯಾರು ಹೊತ್ತೊಯ್ದ್ರು, ಎಲ್ಲಿಗೆ ಒಯ್ದ್ರು, ಯಾವುದು ಸಹಿತ ಯಾರು ಹೇಳಲಿಕ್ಕೆ ಇರಲಿಲ್ಲ. ಅವಾಗ ಕ್ಷಣ ಮಾತ್ರವೂ ಸೀತೆಯನ್ನಗಲಿ ರಾಮ ಇರದವನು, ರಾಮನನ್ನಗಲಿ ಸೀತೆ ಇರದವಳು. ಅಂತಹ ಒಂದು ಬಾಂಧವ್ಯ, ಅಂತಹ ಒಂದು ದಾಂಪತ್ಯ ಜೀವನ ಅವರಲ್ಲಿ. ರಾಮನನ್ನಗಲಿ ಇರುವವಳು ಸೀತೆಯಲ್ಲ, ಸೀತೆಯನ್ನಗಲಿ ಇರುವವನು ರಾಮನಲ್ಲ, ರಾಮ ಸೀತೆಯನ್ನಗಲಿ ಇರುವವನು ಲಕ್ಷ್ಮಣನಲ್ಲ. ಹೀಗಿರಬೇಕಾದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾದ ಅಗಲಿಕೆಯಿಂದ ಸೀತೆಯ ದೂರವಾಗಿದ್ದರಿಂದ ರಾಮನಿಂದ ಅಪಾರ ನೋವನ್ನ, ತಡೆಯಲಾಗದ ದುಃಖವನ್ನ ರಾಮ ಅನುಭವಿಸ್ತಾ ಇದ್ದಾನೆ. ತಮ್ಮನನ್ನ ಕೇಳ್ತಾ ಇದ್ದಾನೆ, ತಮ್ಮ ಲಕ್ಷ್ಮಣ ಎಲ್ಲಿ 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 ಸೀತೆ ಎಲ್ಲಿ? ಹೀಗೆ ಕಾಡಿನ ಮಾರ್ಗ ಮಧ್ಯದಲ್ಲಿ ಸೀತೆಯನ್ನ ಹುಡುಕ್ತಾ 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 ರಾಮ ಲಕ್ಷ್ಮಣರು ಮುಂದೆ ಸಾಗ್ತಾ ಇದ್ದಾರೆ. ಸಾಗುವಂತಹ ಮಾರ್ಗದಲ್ಲಿ ಈ ಮತಂಗ ಆಶ್ರಮ ಅವರಿಗೆ ಎದುರಾಗುತ್ತೆ. ಮತಂಗ ಮುನಿಗಳ ಆಶ್ರಮ ಅವರಿಗೆ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿ ಈ ವೃದ್ಧೆ ಕೃಷ್ಣ ಜಿನಾಂಬರೆ, ಈ ಶ್ರಮಣಿ ಮೀನ್ಸ್ ಶಬರಿ, ಹಂಬಲಿಸ್ತಾ ಇದ್ದಾಳೆ. ರಾಮ ಎಲ್ಲಿ ಬಂದೆಯಾ ರಾಮ ರಾಮ, ಅಯ್ಯೋ ರಾಮ ಬರ್ಲಿಲ್ವಾ? ಇವಳು ಹಂಬಲಿಸೋದನ್ನು ಕಂಡು, ಇವಳ ಮನದ ಬಯಕೆಯನ್ನು ಕಂಡು ಯಾರಿರಬಹುದು ಅಂಥೇಳಿ ರಾಮ ಲಕ್ಷ್ಮಣರು ಅಲ್ಲಿ ನಿಲ್ತಾರೆ. ಸ್ವಲ್ಪ ಕ್ಷಣ ಮಾತ್ರ ನಿಂತ್ಕೊಂಡು ಆಲೋಚಿಸ್ತಾ ಇರಬೇಕಾದಂಥ ಸಂದರ್ಭ. ಆ ಕಡೆಗೆ ರಾಮ ತನ್ನ ಮನದಾಳದ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಈ ಕಡೆಗೆ ಶಬರಿ ತನ್ನ ಮನದ ನೋವನ್ನು ತೋಡಿಸ್ತಾ ಇದ್ದಾಳೆ. ಈಗ ಪಾಠ ಪ್ರಾರಂಭ ಆಗ್ತಾ ಇದೆ ಮಕ್ಕಳು. ಎಲ್ಲಿಂದ? ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಇನ್ನು ಕಾಲಿಟ್ಟಿಲ್ಲ. ಕಾಲಿಡ್ಲಿಕ್ಕೆ ದರ್ಶನಕ್ಕೆ ಈಗಾಗಲೇ ಮುಂದೆ ಬರ್ತಾ ಇದ್ದಾರೆ. ಶಬರಿ ಈ ಕಡೆಗೆ ಹಂಬಲಿಸ್ತಾ ಇದ್ದಾಳೆ. ರಾಮ ಆ ಕಡೆಗೆ ಸೀತೆಯನ್ನ, ಅಯ್ಯೋ ಎಲ್ಲಿರೋಳು, ಸೀತೆ ಎಲ್ಲಿ ಅಂತೇಳಿ ಅವನು ಸೀತೆ ಹಂಬಲಿಸ್ತಾ ಇದ್ದಾನೆ. ಅಲ್ಲಿಂದ ಪಾಠ ಪ್ರಾರಂಭ ಆಗುತ್ತೆ. ಓಕೆ, ನಾನು ಹೇಗೆ ಸ್ವಲ್ಪ ಓದೋದು ಅನ್ನೋದು ನಿಮಗೆ ಮಕ್ಕಳೇ ಹೇಳ್ತಾ ಹೋಗ್ತೀನಿ. ನೀವು ಅಲ್ಲಿ ಪುಸ್ತಕ ನೋಡ್ಕೊಂತ ಹೋಗಿ, ಪುಸ್ತಕ ನೋಡ್ಕೊಳ್ಳಿ. ಓದೋದನ್ನು ಹೇಳ್ತೀನಿ ನಾನು ಹೇಗೆ ಅಂತ ನಾನು ಹೇಳ್ತೀನಿ. ನಾನು ಓದಿದ ಮೇಲೆ ನೀವು ಮನೆಯಲ್ಲಿ ಈ ಕ್ಲಾಸ್ ಕೇಳಿ ಆದಮೇಲೆ ಒಂದು 2 ಸರಿ ಓದ್ಕೊಳ್ಳಿ. ನಿಮಗೂ ಓದಲಿಕ್ಕೆ ಬರ್ತದೆ. ಮೊದಲು ನಿಮ್ಗೆ ಕಷ್ಟ ಆಗ್ಬೋದು ಸ್ವಲ್ಪ. ನಾನು ಹೇಗೆ ಓದೋದು ಅಂತ ಹೇಳ್ಕೊಡ್ತೀನಿ, ಪರವಾಗಿಲ್ವಾ? ಸ್ಟಾರ್ಟ್ ಮಾಡೋಣ. ಯಾರ ಪುಸ್ತಕ ಮುಚ್ಚಿದೋ? ಇಲ್ಲಲ್ಲ? ಓಕೆ.
ನೋಡಿ, ಈಗ ಪಾಠ ಪ್ರಾರಂಭ ಆಗುತ್ತೆ. ನಾನು ಓದ್ತೀನಿ, ನೋಡೋಣ. ಮತಂಗಾಶ್ರಮದ ಪರ್ಣಶಾಲೆಯಲ್ಲಿ, ಪರ್ಣ ಅಂದರೆ ವರ್ಣ, ಎಲೆಗಳಿಂದ ಮಾಡಿರ್ತಕ್ಕಂತಹ ಒಂದು ಆಶ್ರಮ. ಆ ಆಶ್ರಮದಲ್ಲಿ ಈ ಕಡೆಗೆ ಶಬರಿ ಕಾತರದಿಂದ ರಾಮನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾಳೆ. ಆವಾಗ ಶಬರಿ ಹೇಳ್ತಿದ್ದಾಳೆ, ನೋಡಿ, ಶಬರಿ ಹೇಳ್ತಾ ಇದ್ದಾಳೆ, ನಿಂತಲ್ಲಿಯೇ ನಾ ನಿಂತಿರುವೆ. ನೋಡಿ ಶಬರಿ, ನಿಂತಲ್ಲಿಯೇ ನಾ ನಿಂತಿರುವೆ, ನೀನೆಂದೈ ತರುವೆ. ರಾಮ ನೀನೆಂದೈ ತರುವೆ. ನೀನಿಹುದೆಲ್ಲಿಯೋ ನಾನರಿಯೇ, ನೀನಿಹುದೆಲ್ಲಿಯೋ ನಾನರಿಯೇ, ನಿನ್ನೆಡೆಗೈದುವ ಬಳಿಯರಿಯೇ, ನಿನ್ನೆಡೆಗೈದುವ ಬಳಿಯರಿಯೇ. ನೀ ಬಹೆ ಎನ್ನುವ ನೆಚ್ಚಿನೋಳು, ನೀ ಬಹೆ ಎನ್ನುವ ನೆಚ್ಚಿನೋಳು, ನಾನಿಹೆ ಬಯಕೆಯ ಹುಚ್ಚಿನೋಳು, ನಾನಿಹೆ ಬಯಕೆಯ ಹುಚ್ಚಿನೋಳು. ರಾಮ ನೀನೆಂದೈ ತರುವೆ, ನಿಂತಲ್ಲಿಯೇ ನಾ ನಿಂತಿರುವೆ. ಓಕೆ, ಇದು ಶಬರಿ ಹೇಳಿದ್ದಾಯಿತು. ಈಗ ರಾಮ ಸೀತೆಯನ್ನು ಹಂಬಲಿಸ್ತಾ ಇದ್ದ, ನೋಡಿ ಹೇಗೆ ಅಂತ. ಎಲ್ಲಿದ್ದಾಳೆ ಸೀತೆ? ದೊರೆವಳೆ ದೊರೆವಳೆ ಸೀತೆ ಭೂಮಿ ಜಾತೆ, ದೊರೆವಳೆ ಸೀತೆ ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ. ದೊರೆವಳೆ ಚೆಲುವೆ. ನೋಡಿ, ರಾಮನ ಮನದ ಆ ಇಂಗಿತ, ಮನದ ಆತಂಕ ಹೆಂಗಿದೆ ಅಂತ. ದೊರೆವಳೆ ಸೀತೆ ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ. ದೊರೆವಳೆ ಚೆಲುವೆ, ಸಿಗ್ತಾಳೋ ಇಲ್ಲೋ, ಮನದ ಆತಂಕ ಅಲ್ವಾ. ದೊರೆವಳೆ ಚೆಲುವೆ, ಕ್ವಶನ್ ಮಾರ್ಕ್ ಇದೆ ಮಕ್ಕಳಲ್ಲಿ, ನೋಡಿ ನೀಟಾಗಿ ನೋಡ್ಕೊಳ್ಳಿ. ದೊರೆವಳೆ ಚೆಲುವೆ ಗೊತ್ತಿಲ್ಲ. ಎರೆವೆ ಎರೆವೆ ಗಿರಿವನವೇ, ನೋಡಿ, ಎರೆವೆ ಎರೆವೆ ಗಿರಿವನವೇ. ಎರೆವೆ ಅಂದರೆ ನಮಸ್ಕರಿಸುವೆ, ನಿಮ್ಮೆಲ್ಲರಿಗೂ ವಂದಿಸುವೆ. ಎರೆವೆ ಎರೆವೆ ಗಿರಿವನವೇ, ಹೇಳಿರಿ ನಾನೆರೆವೆ, ದೊರೆವಳೆ ಆರ್ ದೊರೆಯಳೆ. ದೊರೆವಳೆ ಅಥವಾ ದೊರೆಯಳೆ. ಅವಳ ನೆಲೆ ಯಾರು ಅರಿಯಿರಿ, ಅವಳ ನೆಲೆ ಯಾರು ಅರಿಯಿರಿ, ಪೇಳಿ ಪೇಳಿ ಎನ್ನರಸಿ ದೊರೆವಳೆ. ಈ ಬೇಗೆ ಕೆಡದಲ್ಲ. ನೋಡಿ, ಮನದ ವೇದನೆ ರಾಮ ಹೇಳ್ತಿದ್ದಾನೆ. ಈ ಬೇಗೆ ಕೆಡದಲ್ಲ, ನನ್ನೆದೆಯ ಬಿಡದಲ್ಲ, ಈ ಜಗವ ಸುಡದಲ್ಲ. ಹಾ ಹಾ ನೋಡಿ, ಕೊನೆಯ ಸಾಲು. ಈ ಬೇಗೆ ಕೆಡದಲ್ಲ, ನನ್ನೆದೆಯ ಬಿಡದಲ್ಲ, ಈ ಜಗವ ಸುಡದಲ್ಲ. ಹೀಗೆ ರಾಮ ಗಿರಿ ವನವನ್ನ ಪ್ರಾರ್ಥನೆ ಮಾಡ್ತಿದ್ದಾನೆ. ಏನಂತ? ನನ್ನ ಮನದ ಅರಸಿ,
ನನ್ನ ಪ್ರೀತಿಯ ಎಸ್ ಯಾರು ಚೆಲುವೆ ಸೀತಾಮಾತೆ ದೊರೀತಾಳ. ನಾನು ಹೇಳಿದ್ದು ಸೀತಾಮಾತೆ ಅಂತ, ರಾಮ ಹೇಳಲಿಲ್ಲ ಸೀತಾಮಾತೆ ಅಂತ. ಸೀತಾ ದೊರೆವಳೆ ಅಂದ. ನಾನು ಸೀತಾಮಾತೆ ದೊರೆವಳೆ. ಕನ್ಫ್ಯೂಸ್ ಆಗ್ಬಿಡ್ತಾ? ಮಾಡ್ಕೊಂಬಿಡ್ರಿ ಹಂಗಲ್ಲ. ಓಕೆ, ಹೀಗೆ ಪ್ರಶ್ನೆ ಮಾಡ್ತಿದ್ದಾನೆ ಯಾರು? ರಾಮ. ಯಾರನ್ನ? ಗಿರಿವನವನ್ನ. ನಿಮಗೆ 2 ಅಂಕದ ಒಂದು ಪ್ರಶ್ನೆ ಬರ್ತದೆ ಮಕ್ಕಳೇ. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ನೀವು ಆವಾಗ ಬರೆಯುವಾಗ ರಾಮನು ಗಿರಿವನವನ್ನು ಹೀಗೆಂದು ಪ್ರಾರ್ಥಿಸಿದನು ಅಂತ ಬರೀಬೇಕಾಗುತ್ತೆ. ಹೇಗೆಂದು ಎಷ್ಟು ಹೇಳ್ತೀನಿ ನಾನು ಹೇಗೆ ಬರೀಬೇಕು ಅಂತ. ಈಗ ಒಂದು ಮಾದರಿ ಓದನ್ನು ಓದ್ತಾ ಇದ್ದೀವಿ, ನೋಡ್ಕೊಂತ ಹೋಗಿ. ನಾನು ಕಣ್ಣು ಮುಚ್ಕೊಂಡಿದ್ದ ಎಸ್ ಕಂಡುಬಿಡ್ಗಾಡ್ರ. ಈಗ ಲಕ್ಷ್ಮಣ, ಅಣ್ಣನ ಜೊತೆಗಿರ್ತಕ್ಕಂತಹ ಲಕ್ಷ್ಮಣ ಅಣ್ಣನನ್ನು ಸಂತೈಸ್ತಾ ಇದ್ದಾನೆ ನೋಡಿ. ರಾಮ ಅಳ್ತಾ ಇದ್ದಾನೆ, ದುಃಖಿಸ್ತಾ ಇದ್ದಾನೆ. ಈ ಕಡೆಗೆ ಲಕ್ಷ್ಮಣನ ಸಹಿತ ಹಂಗೆ ಹತ್ಕತ್ತ ನಿಂತ್ಕೊಂಡ್ಬಿಟ್ರೆ ಸಂತೈಸೋರು ಯಾರು? ಲಕ್ಷ್ಮಣ ಹೇಳ್ತಿದ್ದ ನೋಡಿ, ಎದ್ರಕಂಬಿಡಣ್ಣ, ತಾಳಿಕೋ ಅಣ್ಣ ತಾಳಿಕೋ, ತಾಳಿಕೋ ಅಣ್ಣ ತಾಳಿಕೋ. ಸೂರ್ಯನೇ ತೇಜಗೆಡೆ ತೇಜಕೆಡೆ ಯಾರೋ, ಸೂರ್ಯನೇ ತೇಜಗೆಡೆ ತೇಜಕೆಡೆ ಯಾರೋ, ರಾಮನೇ ಧೈರ್ಯಗೆಡೆ ಧೈರ್ಯಕೆಡೆ ಯಾರೋ. ನೋಡಿ ಎಂತಹ ಮಾತು. ಈ ಜಗತ್ತಿಗೆ ಎಸ್ ನೋಡಿ, ಈ ಕೋಟಿ ಕೋಟಿ ಜೀವರಾಶಿಗಳಿಗೆ ನೋಡಿ ಜನ್ಮವನ್ನ, ಬೆಳಕನ್ನ, ಶಕ್ತಿಯನ್ನ ಕೊಡ್ತಕ್ಕಂತಹ ಆ ಸೂರ್ಯನೇ ದುಃಖಿತನಾದ್ರೆ, ಆತನೇ ಮರೆಯಾಗಿ ಹೋದ್ರೆ, ಆತನೇ ಈ ಭೂಮಿಗೆ ಪ್ರಕಾಶಮಾನವಾದ ಬೆಳಕನ್ನು ಕೊಡದೆ ಹೋದ್ರೆ, ಕಿರಣಗಳನ್ನು ಸೂಸ್ತೆ ಹೋದ್ರೆ, ಈ ಜಗತ್ತಿಗೆ ಬೆಳಕನ್ನು ನೀಡುವವರು ಯಾರು? ಲಕ್ಷ್ಮಣನ ಆ ಮಾತನ್ನು ಕೇಳಿ ಮಕ್ಕಳು. ಹಾಗೇನೆ ಸಕಲ ಜೀವರಾಶಿಗಳಿಗೆ ಅಭಯವನ್ನು ಕೊಡ್ತಕ್ಕಂತಹ ರಾಮ ನೀನು, ಕೋಟಿ ಕೋಟಿ ಜೀವರಾಶಿಗಳ ತಂದೆ ನೀನು. ನೀನೇ ಧೈರ್ಯ ಕಳ್ಕೊಂಡ್ರೆ, ನೀನೇ ಸ್ಥೈರ್ಯ ಕಳ್ಕೊಂಡ್ರೆ, ಮತ್ತು ಅವುಗಳಿಗೆಲ್ಲ ಧೈರ್ಯವನ್ನು ಹೇಳುವವರು ಯಾರು? ನಾನಿದ್ದೇನೆ ಎನ್ನುವ ಅಭಯವನ್ನು ನೀಡುವವರು ಯಾರು? ಅದಕ್ಕೆ ತಾಳಿಕೋ ಅಣ್ಣ ತಾಳಿಕೋ, ಎಲ್ಲರೂ ಒಳ್ಳೆಯದಾಗುತ್ತೆ, ಮುಂದೆ ಶುಭ ದಿನಗಳು ಬಂದೇ ಬರುತ್ತೆ ಅಂಥೇಳಿ ರಾಮ ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ದುಃಖಿಸ್ತಕ್ಕಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಹೀಗೆ ಸಂತೈಸ್ತಾನೆ. ಹೇಗೆ? ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ತೇಜಕೆಡೆ ಯಾರು, ರಾಮನೇ ಸ್ಥೈರ್ಯಗೆಡೆ ಸ್ಥೈರ್ಯಗೆಡೆ ಯಾರು. ಮಕ್ಕಳೇ ಮುಂದೆ ಹೇಳ್ತೀನಿ, ನಿಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇಷ್ಟಕ್ಕೆ ಮುಗ್ದಿಲ್ಲ. ಓಕೆ, ನಿಮಗೆ ಅರ್ಥ ಆಗಲಿವರೆಗೂ ಬಿಡೋದಿಲ್ಲ ನಾನು, ಗೊತ್ತಲ್ಲ ನಿಮಗೆ. ರಾಮ ಮತ್ತೆ ದುಃಖಿಸ್ತಾ ಇದ್ದಾನೆ, ನೋಡೋಣ. ಈಗ ಮತ್ತೆ ಸಂಭಾಷಣೆ ಶುರುವಾಗ್ತಾ ಇದೆ. ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಕೆ, ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಕೆ, ಎನ್ನ ಬಗೆಗನಿವಾರ್ಯವೀ ಶೋಕದುಲ್ಕೆ. ಓಕೆ, ಎನ್ನ ಬಗೆಗನಿವಾರ್ಯವೀ ಶೋಕದುಲ್ಕೆ. ಇಗೋ ಇಗೋ ನೋಡು ಲಕ್ಷ್ಮಣ, ಇಗೋ ನೋಡು ತಾಪಸರ ಬೀಡೋ, ಇಗೋ ನೋಡು ಲಕ್ಷ್ಮಣ ತಾಪಸರ ಬೀಡೋ. ಇದ ನೋಡಿ ಮುರುಕಗೊಳಿಸಿತೆನಗೆ ಅವಳ ಪಾಡು. ಇದು ನೋಡು ತಾಪಸರ ಬೀಡೋ, ಇದ ನೋಡಿ ಮನಸ್ಸಿಗೆ ಮುರುಕಗೊಳಿಸಿತು ಎನಗೆ ಅವಳ ಪಾಡು. ಯಾರ ಪಾಡು? ಮುಂದೆ ನೋಡಿ ಗೊತ್ತಾಗುತ್ತೆ ಯಾರು.
ಹೀಗೆ ಎಸ್ ಪಾಠ ಮುಂದುವರಿತಾ ಹೋಗುತ್ತೆ. ಸೊ ನೀವು ಮನೆಯಲ್ಲಿ ಒಂದು 2 ಬಾರಿ ನಾನೇನಿಗೆ ಹೇಳಿದ್ದೀನಿ ನಿಮ್ಮ ಮಕ್ಕಳೇ ಅದನ್ನು ಅಧ್ಯಯನ ಮಾಡಿದ್ರೆ ಓದ್ತಾ ಹೋಗಿ. ಓದ್ಲಿಕ್ಕೆ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಕತೆ. ಅದರಲ್ಲೂ ರಾಮಾಯಣದ ಕತೆ ಅಂದರೆ ಎಲ್ಲರೂ ಸಹಿತ ಓದ್ತೀರಿ, ತುಂಬ ಇಂಟ್ರೆಸ್ಟಾಗಿ ಓದ್ತೀರಿ, ಖುಷಿಯಾಗಿ ಓದ್ತೀರಿ. ನೀವು ಓದೋರ ಜೊತೆಗೆ ಪಕ್ಕದಲ್ಲಿ ನಿಮ್ಮ ತಮ್ಮ ತಂಗಿ ಅಕ್ಕ ಯಾರಾದರೂ ಇದ್ದರೆ ಅವ್ರು ಕೂರಿಸ್ಕೊಳ್ರಿ, ಅವ್ರಿಗೆ ನೀವು ಕತೆ ರೂಪದಲ್ಲಿ ಹೇಳ್ರಿ. ಅವಾಗ ನೀವು ಕತೆ ರೂಪದಲ್ಲಿ ಹೇಳಿದ್ರೆ ಅವರಿಗೂ ಅರ್ಥ ಆಗುತ್ತೆ, ನಿಮಗೂ ಇಂಟ್ರೆಸ್ಟಿಂದ ಓದಲಿಕ್ಕೆ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ತಮ್ಮ ಬಾರಿ ನಿಮ್ಮ ತಮ್ಮನ ಕರೀರಿ, ತಮ್ಮ ಬಾರಿ ಇಲ್ಲಿ ಕೂರಿಸ್ಕೊಳ್ರಿ, ಅವ್ನು ಒಂದು ಚಾಕ್ಲೇಟ್ ಕೊಡ್ರಿ. ಚಾಕ್ಲೇಟ್ ಕೊಡ್ತೀರಾ? ಕೊಡಬಾರ್ದು. ಅವನಿಗೆ ಚಾಕ್ಲೇಟ್ ಕೊಲ್ಲ, ನೀವು ಮೈಸೂರು ಪಾಕ್ ಕೊಟ್ಟಿದ್ರಕ್ಕಿಂತ ಖುಷಿ ಆಗುತ್ತೆ. ಏನು ಕತೆ ಹೇಳ್ತೀನಿ ಬಾರ ಇಲ್ಲಿ ಅಂದ ತಕ್ಷಣ ಅವು ಓಡ್ಕೊಂಡ್ಬಿಡ್ತಾನೆ. ಪಾಠ ಮಾಡ್ತೀನಿ ಬಾ ಅಂದರೆ ಓಡೋಗ್ಬಿಡ್ತಾನೆ. ಮತ್ತೆ ಅದನ್ನ ಹೇಳಕ್ಕೋಗ್ಬಿಡ್ರಿ, ಪಾಠ ಅಲ್ಲ ಅನ್ಬೇಡ್ರಿ, ಪಾಠ ಅಲ್ಲ ಅಂದ್ಬಿಡಿ, ಒಂದು ಕತೆ ಹೇಳ್ತೀನಿ ಬಾ ಅಂತ ಕೂರಿಸ್ಕೊಳ್ರಿ. ರಾಮ ಲಕ್ಷ್ಮಣರದ್ದು ಶಬರಿದೊಂದು ಕತೆ ಹೇಳ್ತೀನಿ ಬಾರ ರಾಮಾಯಣದ ಕತೆ ಅಂತ ಹೇಳ್ರಿ, ಹುಡ್ಕೊಂಡು ಕೂತ್ಕೋತಾರೆ. ಅವ್ರಿಗೆ ನೀವು ಹೇಳ್ತಾ ಹೋಗ್ರಿ, ಅವಾಗ ನಿಮಗೂ ನೆನ್ಪುಳಿಯುತ್ತೆ, ಅವನಿಗೂ ಸಹಿತ ಜ್ಞಾನಾರ್ಜನೆ ಆಗುತ್ತೆ. ಕತೆ ರೂಪದಲ್ಲಿ ಅವರು ಸಹಿತ ನೆನ್ಪಿಟ್ಕೊಂತಾರೆ. ಹಾಗಾಗಿ ಮಕ್ಕಳೇ, ಮನೆಯಲ್ಲಿ ಸಮಯ ಹಾಳು ಮಾಡಬೇಡಿ, ಸಮಯ ವ್ಯರ್ಥ ಬೇಡ, ಸಾಧ್ಯವಾದಷ್ಟು ಸಮಯದ ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಗೆ ಅವತ್ತು ಹೇಳಿದ್ದೀನಿ, ಸಮಯ ಎಂಥದ್ದು ಅಂತ ನಿಮ್ಗೆ ಹೇಳಿದ್ದೀನಿ. ಇವತ್ತು ನಮ್ಮಿಂದ ಪಾಸ್ ಆಯಿತು ಅಂದರೆ ಮುಗೀತು, ಮತ್ತೆ ಮರಳಿ ಸಿಗುವಂಥದ್ದು ಅಲ್ಲ. ಮನೆಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ, ನೀಟಾಗಿ ನಾವೇನು ಹೇಳ್ಕೊಡ್ತೀವಿ ಅದನ್ನು ಓದ್ರಿ. ಇವತ್ತಿನ ಪಾಠದಲ್ಲಿ ಲೇಖಕರ ಪರಿಚಯ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. ಆ ಲೇಖಕರ ಪರಿಚಯವನ್ನು ಹೋಮ್ವರ್ಕ್ ಆಗಿ ನೀವು ಇವತ್ತೇ ಬರೀಬೇಕು. ಓಕೆ, ಮಾಡ್ತೀರಾ? ನಂಬಿಕೆ ಇದೆ ಮಕ್ಕಳೇ. ಆಮೇಲೆ ಈ ಮಾದರಿ ಓದನ್ನು ಹೇಗೆ ಓದಬೇಕು ಅನ್ನೋದು ಹೇಳಿದ್ದೀನಿ. ಜೊತೆಗೆ ಈ ಪಾಠ ಎಲ್ಲಿ ಶುರುವಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿನ್ನೆಲೆ ಅಷ್ಟನ್ನು ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾಠದ ವಿವರಣೆಯನ್ನು ಮತ್ತಷ್ಟು ಹೆಚ್ಚಿನ ಜ್ಞಾನವನ್ನು ಪಡೀತಾ ಹೋಗೋಣ. ಎಲ್ಲರೂ ಸಹಿತ ಆಸಕ್ತಿಯಿಂದ, ಯಾವುದೇ ಗುರುಗಳು ಯಾವುದೇ ಪಾಠಗಳನ್ನ ಹೇಳಿದ್ರು ಸಹಿತ ಆ ಕಡೆ ಈ ಕಡೆ ಗಮನ ಹರಿಸ್ತೇನೆ. ಮನೇಲಿ ಕೂತ್ಕೊಂಡು ನೀಟಾಗಿ ಓದಬೇಕು. ಯಾಕೆಂದರೆ ಸುಮ್ಮನೆ ಹುಡುಗಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಿನಗಳು ಕಳೀತಾ ಇದೆ ಮಕ್ಕಳೇ. ಈಗ ನೋಡಿ, ಜುಲೈ ಆಗಲೇ ಈಗ 11ನೇ ತಾರೀಕು ಆಯಿತು, ಇವತ್ತು ಮುಗಿತಾ ಇದೆ. ನೆಕ್ಸ್ಟ್ ಇನ್ನೊಂದು 15-20 ದಿವಸದಲ್ಲಿ ಈ ತಿಂಗಳೇ ಮುಗೀತದೆ. ಹಾಗಾಗಿ ಮತ್ತೆ ನಿಮಗೆ ದಿನಗಳು ಕಡಿಮೆ ಆಗ್ತವೆ, ಪರೀಕ್ಷೆ ತಯಾರಿ ಕಷ್ಟ ಆಗ್ತದೆ. ಈ ಎಲ್ಲ ಮನಗಂಡು ನಮ್ಮ ಅಧ್ಯಕ್ಷರು, ನಮ್ಮ ಮುಖ್ಯೋಪಾಧ್ಯಾಯರು ನಿಮ್ಮನ್ನು ಏನಾದರೂ ಮಾಡಿ ಸುಮ್ಮನೆ ಕೂರ್ಲಿಕ್ಕೆ ಬಿಡೋ ಹಾಗಿಲ್ಲ. ಮಕ್ಕಳನ್ನ ರೀಚ್ ಆಗಬೇಕು, ಮಕ್ಕಳಿಗೆ ಜ್ಞಾನ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮಯವನ್ನು ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೊಂಬಿಡ್ರಿ. ಈಗಾಗಲೇ ಪುಸ್ತಕ ನಿಮಗೆ ಶಾಲೆಯಲ್ಲಿ ಸಿಗ್ತಾ ಇದೆ ಮಕ್ಕಳೇ. ಆದಷ್ಟು ಬೇಗ ಪುಸ್ತಕಗಳನ್ನ ನೀವು ತಗೊಂಡೋಗಿ ಹೆಡ್ ಮಾಸ್ಟರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ದಾಖಲಾತಿಯನ್ನು ಸರಿ ಮಾಡ್ಕೊಂಡು ಅಡ್ಮಿಷನ್ ತಗೊಂಡು ಪುಸ್ತಕ ಇದ್ದರೆ ನಿಮಗೆ ಒಳ್ಳೆ ಗೆಳೆಯ ಇದ್ದ ಹಾಗೆ ನಿಮ್ಮ ಜೊತೆಯಲ್ಲಿ. ನೆನ್ಪಿಟ್ಕೊಳ್ಳಿ, ಬುಕ್ಸ್ ಆರ್ ಗುಡ್ ಫ್ರೆಂಡ್ಸ್. ಪುಸ್ತಕಗಳೇ ನಿಮ್ಮ ಒಳ್ಳೆಯ ಸ್ನೇಹಿತರು. ಜೀವನದಲ್ಲಿ ನಿಮಗೆ ಎಷ್ಟೋ ಜನ ಸ್ನೇಹಿತರು ಬರ್ತಾರೆ, ಜೀವನದಲ್ಲಿ ಇರ್ತಾರೆ. ಆದರೆ ಕೊನೆಗೆಲ್ಲೋ ದೂರ ಆಗ್ತೀರಿ, ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಿ, ಹೋಗ್ತೀರಿ. ಆದರೆ ನಿಮ್ಮನ್ನು ಎಂದೆಂದೂ ಬಿಟ್ಟು ಹೋಗದೆ ಇರತಕ್ಕಂತಹ, ಬೆಳಗ್ಗೆ ಮನೆಯಿಂದ ಶಾಲೆ ಬರೋವರೆಗೆ 10ರಿಂದ 4:15ವರೆಗೂ ನೀವು ಭಾಳಷ್ಟು ಜನ ಸ್ನೇಹಿತರು ಮೀಟ್ ಆಗ್ತೀರಿ. ಅವರೆಲ್ಲರೂ ಸಹಿತ ನಿಮ್ಮ ಜೊತೆಗೆ ಬರ್ತಾರೆ, ಮತ್ತು 4:15 ಅವ್ರ ಮನೆ ಹೋಗ್ತಾರೆ. ಆದರೆ ನಿಮ್ಮ ಪುಸ್ತಕಗಳು ಮಾತ್ರ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ನೋಡಿ, ನೀವು ಮನೆಗೆ ಹೋದ್ರೆ ನಿಮ್ಮ ಜೊತೆಗೆ ಬರ್ತಾವೆ. ಮನೆಗೆ ಹೋಗಿ ನೀವು ಓಪನ್ ಮಾಡಿದ್ರೆ ನಿಮಗೆ ಜ್ಞಾನ ಕೊಡ್ತಾವೆ, ಖುಷಿ ಕೊಡ್ತಾವೆ, ಆನಂದ ಕೊಡ್ತಾವೆ, ಜ್ಞಾನಾರ್ಜನೆ ಕೊಡ್ತಾವೆ. ಹಾಗಾಗಿ ಪುಸ್ತಕಗಳನ್ನು ಯಾರು ಪ್ರೀತಿಸ್ತೀರೋ ಖಂಡಿತ ನೀವು ಬುದ್ಧಿವಂತರಾಗ್ತೀರಿ. ನೆನ್ಪಿಟ್ಕೊಳ್ಳಿ, ಒಳ್ಳೆಯ ಮಾತು. ಪುಸ್ತಕವನ್ನು ಮೊದಲು ಪ್ರೀತಿಸಬೇಕು, ಅವುಗಳು ನೀಟಾಗಿ ಬೈಂಡ್ ಆಗ್ತಕ್ಕಂಥದ್ದು. ಆ ಪುಸ್ತಕವನ್ನು ಕುರಿತು ಆ ಪುಸ್ತಕ ನೀವು ಸಂಭಾಷಣೆ ಮಾಡಬೇಕು. ಏನಯ್ಯ ಫ್ರೆಂಡ್, ಹಲೋ ಫ್ರೆಂಡ್, ಹೌ ಆರ್ ಯು? ಬೆಳಿಗ್ಗೆ ಹೇಳ್ತೀರಿ ಗುಡ್ ಮಾರ್ನಿಂಗ್ ಫ್ರೆಂಡ್ ಅನ್ಬೇಕು. ನೋಡಿ, ಶುಭೋದಯ, ಶುಭೋದಯ ಗೆಳೆಯ, ಒಳ್ಳೆಯದು, ಶುಭೋದಯ ಹೇಳಿ, ತೊಂದರೆ ಏನು? ನಿಮ್ಮ ಪುಸ್ತಕಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ, ನಿಮ್ಮ ಪುಸ್ತಕಗಳಿಗೆ ನಮಸ್ಕಾರ ಮಾಡಿ, ತಂದೆ ತಾಯಿಗಳ ಆಶೀರ್ವಾದ ತಗೊಳ್ಳಿ, ಗುರು ಹಿರಿಯರ ಆಶೀರ್ವಾದ ತಗೊಳ್ಳಿ, ನಿಮ್ಗಿಂತ ದೊಡ್ಡವರ ಸೇವೆಯನ್ನು ಮಾಡಿ. ಜೀವನದಲ್ಲಿ ಸಂಸ್ಕೃತಿ ಅಂದರೆ ಅದೇನೇ. ಒಳ್ಳೆಯದನ್ನೇನು ಕಲಿತೀರೋ, ಒಳ್ಳೆಯದನ್ನೇನು ಒಳಗಡೆಗೆ ಅಳವಡಿಸ್ಕೊಂತೀರೋ ಅದೇ ಸಂಸ್ಕೃತಿ. ಹಾಗಾಗಿ ಒಳ್ಳೆಯ ವಿಚಾರಗಳು, ಒಳ್ಳೆಯ ನಂಬಿಕೆಗಳು, ಒಳ್ಳೆಯ ಸಂಪ್ರದಾಯಗಳು, ಒಳ್ಳೆಯ ರೂಢಿಗಳು ನಿಮ್ಮಲ್ಲಿ ವೃದ್ಧಿಯಾಗಬೇಕು ಅಂದರೆ
ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಏಳಲೇಬೇಕು. 10ನೇ ತರಗತಿ ಮಕ್ಕಳು 5 ಗಂಟೆಗೆ ಹೇಳ್ತಕ್ಕಂಥದ್ದನ್ನು ಈಗಲಿಂದನೇ ರೂಢಿ ಮಾಡ್ಕೊಳ್ಳಿ. 5 ಗಂಟೆಗೆ ಎದ್ದು ಕ್ಲೀನಾಗಿ ಯೋಗಾಸನ, ವ್ಯಾಯಾಮ, ಮೆಡಿಟೇಷನನ್ನು ಮಾಡಬೇಕು. ಎದ್ದಾದಮೇಲೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ, ಪಾಠ ಪ್ರವಚನಗಳಿಗೆ ಶುರು ಮಾಡಿ, ನಿಮ್ಮ ಪುಸ್ತಕಗಳನ್ನು ಓಪನ್ ಮಾಡ್ಕೊಳ್ಳಿ, ನೀಟಾಗಿ ಓದ್ರಿ. ಪ್ರತಿದಿನ ಬೆಳಗಿನ ವೇಳೆಯಲ್ಲಿ ಕನ್ನಡ ವಿಷಯವನ್ನು ಅಧ್ಯಯನ ಮಾಡೋದು ಕಷ್ಟ ಆಗ್ತದೆ, ಬೇರೆ ಬೇರೆ ವಿಷಯಗಳನ್ನ ಅಧ್ಯಯನ ಮಾಡ್ಕೊಳ್ಳಿ. ಸಂಜೆ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಏನು ಹೇಳಿರ್ತೀವಿ ಅದನ್ನು ಅಧ್ಯಯನ ಮಾಡ್ತಾ ಹೋಗಿ. ಪುಸ್ತಕದ ಯಾವುದೇ ಪುಟದ ಯಾವುದೇ ಒಂದು ಸಾಲನ್ನು, ಒಂದು ಅಕ್ಷರವನ್ನು ಬಿಡೋ ಹಾಗಿಲ್ಲ, ಆಗಿ ಹೋಗಬೇಕು. ಯಾಕೆಂದರೆ ಪರೀಕ್ಷೆಯಲ್ಲಿ ನಿಮಗೆ ಬರ್ತಕ್ಕಂಥದ್ದೇ ಪುಸ್ತಕದಲ್ಲಿ ಇರುವಂಥದ್ದು. ಹಾಗಾಗಿ ಒಳ್ಳೆಯ ಅಭ್ಯಾಸಗಳು ನೋಡಿ, ಒಳ್ಳೆಯ ಅಭ್ಯಾಸದಿಂದ ಒಳ್ಳೆಯ ನಿಷ್ಠೆ ಬರ್ತದೆ, ಒಳ್ಳೆಯ ನಿಷ್ಠೆಯಿಂದ ಒಳ್ಳೆಯ ನಿಯಮ ಪಾಲನೆಗಳಾಗ್ತವೆ, ಒಳ್ಳೆಯ ನಿಯಮ ಪಾಲನೆಯಿಂದ ಒಳ್ಳೆಯ ವ್ಯಕ್ತಿತ್ವ ನಿಮಗೆ ಬರ್ತದೆ. ಮಕ್ಕಳೇ, ನೀವು ಮುಂದೆ ಒಳ್ಳೆಯವರಾಗ್ತೀರಿ, ಗುಡ್ ಸಿಟಿಜನ್ ಆಗ್ತೀರಿ ಸಮಾಜದಲ್ಲಿ. ಹಾಗಾಗಿ ಒಳ್ಳೆಯ ಅಭ್ಯಾಸಗಳು ನಿಮ್ಮಲ್ಲಿ ರೂಢಿಯಾಗಬೇಕು. ಬೆಳಗ್ಗೆ 5 ಗಂಟೆಗೆ ಏಳಬೇಕು. ಸಾಧ್ಯವಾದರೆ ಈಗ ಮಳೆಗಾಲ ಮುಗಿದ ಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಯೋಗಾಭ್ಯಾಸಗಳನ್ನ ಮಾಡಬೇಕು. ಯೋಗಾಭ್ಯಾಸಗಳು ನೀವು ಮಾಡಿ, ತಣ್ಣೀರನ್ನೆಲ್ಲ ಸ್ನಾನ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. ಸಾಧ್ಯವಾದಷ್ಟು ಈಗಾಲ ಕೊರೋನಾದು ಇದಿದೆ, ಕಾಯಿಲೆದು ಸ್ವಲ್ಪ ಭಯ ಇದೆಯಲ್ಲ, ಮನೆಯಿಂದ ಆಚೆ ಬರೋಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಕಾಯಿಸಿದ ನೀರನ್ನು, ಕಾಯಿಸಿ ಆರಿಸಿರ್ತಕ್ಕಂಥ ನೀರನ್ನು ಮಕ್ಕಳಿಗೆ ಕುಡೀರಿ. ನಿಮ್ಮ ಮನೇಲಿ ಅಮ್ಮಗೆ ಹೇಳಿ ಸ್ವಲ್ಪ ಶುಂಠಿ, ಸ್ವಲ್ಪ ತುಳಸಿ ಎಲೆ, ಅದನ್ನೇನಾದರೂ ಇದ್ದರೆ ನಿಮ್ಮ ಮನೇಲಿ ಗಿಡ ಮೂಲಿಕೆ ಅದು ಏನಾದರೂ ಇದ್ದರೆ ಅದನ್ನು ನೀಟಾಗಿ ಹಾಕಿ ಕುದಿಸ್ಕೊಂಡು ಪ್ರತಿನಿತ್ಯ 1 ಲೀಟರ್ನಷ್ಟಾದರೂ ನೀವು ಕುಡಿತಾ ಹೋಗಬೇಕು. ಹೋಗಲಿ, ಪರವಾಗಿಲ್ಲ, ಇನ್ನೇನು ತೊಂದರೆ ಇಲ್ಲ, ಹೆದರಬೇಡ್ರಿ. ಆದಷ್ಟು ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಆದಷ್ಟು ಬೇಗ ನೀವು ಕ್ಲಾಸ್ ರೂಮಲ್ಲಿ ಭೇಟಿ ಆಗ್ತಕ್ಕಂಥ ದಿನಗಳು ಬರಲಿ. ನಮ್ಮ ಅಧ್ಯಕ್ಷರು, ನಮ್ಮ ಮುಖ್ಯೋಪಾಧ್ಯಾಯರು, ನಾವೆಲ್ಲ ಹಾಕ್ತಕ್ಕಂಥ ಶ್ರಮ ನಿಮಗೆ ಮುಟ್ಟಬೇಕು. ಖಂಡಿತ ಸಮಯದ ಸದ್ಬಳಕೆ ಆಗಬೇಕು. ನಾವು ಮತ್ತೆ ಭೇಟಿಯಾಗೋಣ. ತಾವೆಲ್ಲರೂ ಸಹಿತ ಒಳ್ಳೆಯ ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ನಾನು ಮುಂದುವರೆದ ಭಾಗವನ್ನು ನಿಮಗೆ ಹೇಳ್ತೀನಿ. ಇಷ್ಟನ್ನು ಮಕ್ಕಳು ಅಧ್ಯಯನ ಮಾಡಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಮಸ್ಕಾರ ನಿಮಗೂ ಮತ್ತು ನಿಮ್ಮ ತಂದೆ ತಾಯಿ.